ನಾವು ದೇಶ ವಿದೇಶಗಳ ರಾಜ ಮಹಾರಾಜರ ಇತಿಹಾಸಗಳನ್ನು ಕಲಿಯುತ್ತೇವೆ. ಇತಿಹಾಸ ಪಠ್ಯಪುಸ್ತಕಗಳಲ್ಲಿ ದೊಡ್ಡ ದೊಡ್ಡ ಚಕ್ರವರ್ತಿಗಳ ಚರಿತ್ರೆ ಇರುತ್ತದೆ. ಆದರೆ ನಮ್ಮ ಊರುಗಳನ್ನು ಆಳಿದ ಸಾಮಂತ ರಾಜರ ಬಗ್ಗೆ ಎಲ್ಲೂ ಮಾಹಿತಿ ಇರುವುದಿಲ್ಲ. ಸಣ್ಣ ರಾಜರ ಇತಿಹಾಸದ ಬಗೆಗೆ ಆಕಾರಗಳು ಸಿಗುವುದಿಲ್ಲ. ಆದ್ದರಿಂದ ನಮ್ಮೂರನ್ನು ಆಳಿದ ರಾಜರ ಸಾಮಂತರ ಇತಿಹಾಸವನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಕಿವಿಮಾತು ಹೇಳಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಉಡುಪಿಯ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಆಂತರಿಕ ಗುಣಮಟ್ಟ ಖಾತರಿ ಕೋಶ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಾಪಕರ ಸಂಘದ ಸಹಯೋಗದಲ್ಲಿ ಕಾಲೇಜಿನ ವಿಭುದೇಶ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಳುಪೆರೆನ ಆಡಳಿತ ಐತಿಹಾಸಿಕ ದಾಖಲಾತಿಲು ವಿಷಯದ ಕುರಿತ ರಾಜ್ಯ ಮಟ್ಟದ ವಿಚಾರಣಾ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಲೋಕದ ಇತಿಹಾಸವನ್ನು ನಾವು ತಿಳಿದುಕೊಳ್ಳುತ್ತೇವೆ, ಆದರೆ ನಮ್ಮ ಊರಿನ ಇತಿಹಾಸದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ನಾವು ನಮ್ಮೂರಿನ ಚರಿತ್ರೆಯನ್ನು ಅಗತ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ ಎಂದರು. ನಮ್ಮ ಲೋಕದ ಇತಿಹಾಸನ ಮಾತ ತೆರೆಯೋನ್ವಾ ಬೇತೆ ಬೇತೆ ಸಂದರ್ಭಡ್ ಅಂಡ ಎತೋ ಸಂದರ್ಭಡ್ ನಮಕ್ ನಮ್ಮ ಊರುದ ಇತಿಹಾಸ ಗೊತ್ತುಪ್ಪುಚ್ಚಿ ಅತ್ತಂಡ ನಮ್ಮ ಊರುದ ಪಿರಾಕದ ಪರಪೋಕೆಂಚಿನ ಅಂತ ಪನ್ಪನ ನಮಕ್ ಗೊತ್ತುಪ್ಪುಜಿ ಬಾರಿ ಅಗತ್ಯವಾದ ನಮ್ಮ ಊರದ ಚರಿತ್ರೆನ ತೆರಿಯನ್ನು ಅಂಚೆತ್ತನ ಅತ್ಯಂತ ಅಗತ್ಯ ಉಂಟು ದಯಪಂಡ ಇತಿಹಾಸ ಅಂಚನೆ ಹಾಪುಂಡು ಪೂರ ಮಲಮಲ್ಲ ಸಾಮ್ರಾಟರನ ಚರಿತ್ರೆನ ಬರೆದುಪ್ಪುರು ಅವು ಪಠ್ಯಕ್ರಮಕ್ಕೆ ಬಂದಂಗಲ್ಲ ಅಂಚನೆ ಮಲಮಲ್ಲ ಚಕ್ರವರ್ತಿ ನಕಲ್ನ ಚರಿತ್ರೆ ಮಾತ್ರ ಇತಿಹಾಸದ ಪಾಠ ಡುಪ್ಪುಂಡು ಅವೇ ಸಾಮಂತ ಅರಸರ್ನ ಸಾಮಂತ ರಾಜ್ಯರ್ನ ನಕಲ್ನ ಅತಂಡ ನಮ್ಮ ಊರ್ನು ಆಳ್ವಿಕೆ ಮಂತ ನಕಲ್ನ ಚರಿತ್ರೆ ನಮಕ್ ಮಲ್ಲ ಮಟ್ಟದ ತುಯರ ತೆಕ್ಕೋಜಿ ನಮಕ್ಕೇನಾಗಲ್ಲ ಅಂಚನೆ ಅತನ ಬೇತೆ ಓದೋನ ಚಿತ್ತನ ಪಟ್ಟಿಯಡ ತುಯರ ಪೋನಾಗಲ್ಲ ಮಲ್ಲ ಚಕ್ರವರ್ತಿ ನಕಲ್ನ ಪಟ್ಟಿಯನ್ನು ಓದುವ ಅತ್ತ ಅಂದೆ ಇಲ್ಯ ಅತಂಡ ಎಲ್ಲೆಲ್ಲಿ ಪ್ರದೇಶನ ಆಳ್ವಿಕೆ ಮಂತ ನಕಲ್ನ ಬಗ್ಗೆ ನಮಕ್ ದಿಂಜ ಆಕಾರಲ್ಲ ತಿಕ್ಕುಜಿ ಅತಂಡ ಅಂಚಿತನ ಒಂಜಿ ಪರಿಕರ ಅತಂಡ ಐತ ಬಗ್ಗೆ ದಾಖಲೀಕರಣ ಅಲ್ಲ ಐತ ಉದಾಹರಣೆಗೆ ಉಳ್ಳಾಳದ ರಾಣಿ ಅಬ್ಬಕ್ಕನ ಬಗ್ಗೆನೆ ಇಂಕ್ಲೈತೆ ಸುಮಾರು ವರ್ಷದ ಇಂಚ ಪಾತಿರಂದುಲ್ಲ ಎಲ್ಲೇ ಪ್ರದೇಶದ ಆಳ್ವಿಕೆ ಮಂತ ನಕಲ ಆಂಡಲ್ಲ ಅಕಲ ಬಗ್ಗೆ ಭಾರಿ ನಿಖರವಾಯಿನ ಮಾಹಿತಿಲು ನಮಕ್ ಆಯ್ತು ಅಂತ ಕೊರತೆ ಇನಿಕಲ ಕಾಡೊಂದುಂಡು ಯಪ್ಪ ಇಟಲಿದ ಪ್ರವಾಸಿ ಯಾತ್ರಾದಲ್ಲವಲ್ಲಿ ಬತ್ತದ ಆರೇನು ಅಬ್ಬಕ್ಕ ರಾಣಿನ ಭೇಟಿಯಾದ ಒಂಜಿ ಆ ಪ್ರವಾಸಿ ಕಥನಡ್ ಬರೆಯಿನ ಒಂಜಿ ಲಿಖಿತ ದಾಖಲೆ ಉಂಡು ಐನು ಪತ್ತೊಂದು ನಮ್ಮ ಇತ್ತೆ ಒಂಜಿ 10 ವರ್ಷ ಪಾತಿರಂದುಲ್ಲ ಅಂಡ ಅವೇ ಪೊರ್ತುಗು ನಮ್ಮ ಸ್ಥಳೀಯವಾದ ನಮಕ್ ತಿಕ್ಕುನಂಚಿತ್ತನ ಮಾಹಿತಿ ಅತ್ತಂಡ ಐಕ್ ಬೋಡೈನಂಚಿತ್ತನ ಆಧಾರಗಳನ್ನು ಪತ್ತೊಂದು ಪಾತಿರನಂಚಿತ್ತನ ವಿಚಾರಲು ದಿಂಜ ಕಡಿಮೆ ಬೊಕ್ಕ ದಾನೆ ಪಂಡ ಪಂಡ ಇತಿಹಾಸಕಾರನಕಲ್ಲ ಒಂಜಿ ಆಕ್ಷೇಪ ಅಂದತ್ತು ಒಂಜಿ ಎಲ್ಲಿ ಅಬ್ಸರ್ವೇಷನ್ ಉಂಡು ದಾದನ ಪಂಡ ಖಾಲಿ ಲಿಖಿತವಾಯಿನ ಅತ್ತಂಡ ಶಾಸನಬದ್ಧ ಅದು ತಿಕ್ಕನಂಚಿತ್ತನ ವಿಚಾರನ ಮಾತ್ರ ಪತ್ತೊಂದು ಅವು ಮಾತ್ರ ಅಧಿಕೃತ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ಉದ್ಯಾವರ ನಾಗೇಶ್ ಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಊಹಾಪೋಹದೊಡನೆ ತಾಕಲಾಟ ನಡೆಸಿರುವ ನೈಜ ಇತಿಹಾಸ ಘರ್ಷಣೆ ಕಾಲದಲ್ಲಿ ನಾವಿದ್ದೇವೆ ಎಂದರು. ನಾನು ಆಗ ಮಾತಾಡ್ತಾ ಜಗದೀಶ್ ಶೆಟ್ಟಿ ಹತ್ರ ಒಂದು ಹೇಳಿದೆ, ನಾವು ಮಾತಾಡಲಿಕ್ಕೆ ಹೋದರೆ ನಿಮ್ಮ ಎದುರು ವಾಟ್ಸಪ್ ಯೂನಿವರ್ಸಿಟಿಯ ಇತಿಹಾಸವನ್ನು ಹೇಳಬೇಕಾಗುತ್ತೆ ಅಂತ. ಈಗ ಇತಿಹಾಸದಲ್ಲಿ 2 ವಿಧ ಇದೆ. ಒಂದು ನಿಜವಾದ ಇತಿಹಾಸ, ಸಂಶೋಧನೆಯ ಮೂಲಕ ಜನ ಮಾನಸಕ್ಕೆ ತಲುಪುವಂಥ ಒಂದು ವಿದ್ವಾಂಸ ವರ್ಗ, ಮತ್ತೊಂದು ವಾಟ್ಸಪ್ಪಲ್ಲಿ ಏನೇನು ಬರೆದು ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡುವ ಒಂದು ವರ್ಗ. ಈ 2 ವರ್ಗಗಳ ನಡುವಿನ ಸಂಘರ್ಷ ಇವತ್ತು ಹೋಗಬೇಕಾಗಿದೆ ಈ ರೀತಿಯ ಸೆಮಿನಾರ್ಗಳ ಮೂಲಕ. ಇಲ್ಲಿ ಒಂದು 5 ನಿಮಿಷ ಮಾತಾಡಿ ಅಂತ ಚಂದ್ರಕಾಂತ್ ಭಟ್ ನನಗೆ ಹೇಳಿದ್ದು, ನಾನು ಅಕಾಡೆಮಿಯ ಸದಸ್ಯ ಅನ್ನುವುದಕ್ಕಿಂತ ಜಾಸ್ತಿ ಉದ್ಯಾವರದವ ಅಂತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಜಿಸ್ಟ್ರಾರ್ ಪೂರ್ಣಿಮಾ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಇತಿಹಾಸ ತಿಳಿದುಕೊಳ್ಳುವುದು ಅಗತ್ಯವಿದೆ. ಯುವ ಜನಾಂಗ ಇತಿಹಾಸದ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು ಎಂದರು. ಪಿಜ್ಜೇರ ಅಕಲ ನಮ್ಮ ಗೊತ್ತು ಪುಜಿಂದ ಹಿರಿಯರ ಪನ್ಪೇರೆ ನಮ್ಮ ಇತಿಹಾಸ ನಮಕ್ ಗೊತ್ತುಜಿನ ನಮ್ಮ ಜೀವನದ ಸಾಧನೆ ಮಲ್ತಿನ ಶೂನ್ಯ ಪಂದಂದು ನಮ್ಮ ಮುಖ್ಯವಾದ ನಮಕ್ ನಮ್ಮ ಇತಿಹಾಸ ಗೊತ್ತು ಬೋಡು.
ಆದಿಟ್ಟು ಇನಿ ಕೆಲವೇರು ಇತಿಹಾಸದ ಸ್ಟೂಡೆಂಟ್ಸ್ ಮೂಲ ಉಪ್ಪೇರು ಆಂಡ ಬೇತೆ ಜೋಕುಲ್ಲ ಮೂಲ ಉಪ್ಪೇರು ಅಕಲಿ ಎನ್ನೇರು ಎಂಕಲಿಗೆ ದಾದ ಪ್ರಯೋಜನ ಉಂಡು ಪಂಡ ಖಂಡಿತ ಅತ್ತು ನಿಕಲಿಗೆ ಖಂಡಿತ ಪ್ರಯೋಜನ ಉಂಡು ದಯಪಂಡ ನಮ್ಮ ಹಿರಿಯ ಕಲ್ನ ಬಗ್ಗೆ ನಮ್ಮ ವಾ ಊರುಡು ಇಲ್ಲ ಅಥವಾ ನಮ್ಮ ಪುಟ್ಟುಬಲದಿನ ಊರು ಅಲ್ತ ಬಗ್ಗೆ ನಮ್ಮ ಒಂಜಿ ಐತ ಇತಿಹಾಸದ ಬಗ್ಗೆ ನಮ್ಮ ಖಂಡಿತ ತೆರೆಯೋ ನೋಡು ನಮ್ಮ ದುಂಬುದ ಪೀಳಿಗೆಗ್ಲ ನಮ್ಮ ತೆರಿಪಾವನ ನಮ್ಮ ಕೆಲಸ ಅದುಪ್ಪುನು ಅಂಚಾದ ತುಳು ಅಕಾಡೆಮಿ ಬಜಿ ಒಂಜಿ ನಮ್ಮ ಕುಡ್ಲಡುಪ್ಪುನ ಅಕಾಡೆಮಿ ಆಂಡ ನಮ್ಮ ಇಡೀ ಕರ್ನಾಟಕಕ್ಕೆ ಸೀಮಿತವಾದುಂಡು ನಮ್ಮ ಬೇತೆ ಬೇತೆ ಕಡೆಟ್ ಕಾರ್ಯಕ್ರಮಲ ಮಲ್ತೊಂದುಲ್ಲ ಈ ನಿಟ್ಟಿನ ಎಂಕರೆಗೆ ಮಾತಕಲ ಸಹಕಾರ ಕೊರೋಣ ಇಂಚಿನ ಒಂಜಿ ಪುರ್ಲುದ ಕಾರ್ಯಕ್ರಮ ನಮ್ಮ ಯುವ ಜನಾಂಗಗ ಕೊರ್ರೆಗೆ ಸಾಧ್ಯ ಆಪಡು. ಇತಿಹಾಸ ತಜ್ಞರಾಗಿರುವ ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಆಡಳಿತ ಅಧಿಕಾರಿ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಉಡುಪಿ ಜಿಲ್ಲೆಯ ಉದ್ಯಾವರದ ಇತಿಹಾಸವು ಕಡಲಿನಂತೆ ವಿಸ್ತಾರವಾಗಿದೆ. ಅಳುಪ ಅರಸರ ರಾಜಧಾನಿಯಾಗಿ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಎಂದು ಅಳುಪರ ಕುರಿತು ವಿವರಿಸಿದರು. ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಂದು ಶ್ರೇಷ್ಠ ಊರು ಉದ್ಯಾವರ. ಆದರೆ ಕಾಲಾನಂತರ ಅನೇಕ ಏಳು ಬೀಳುಗಳನ್ನು ಕಂಡಂಥ ಈ ಉದ್ಯಾವರ ಅವನತಿಯತ್ತ ಸಾಗಿತು. ತನ್ನ ಹಿಂದಿನ ವೈಭವವನ್ನು ಅದು ಕಳೆದುಕೊಂಡದ್ದು ಮಾತ್ರ ಅಲ್ಲ, ಉದ್ಯಾವರ ಅದನ್ನು ಮೆಲುಕು ಹಾಕಲಿಕ್ಕೂ ಯೋಚನೆ ಮಾಡಲಿಲ್ಲ ಎನ್ನುವಂಥದ್ದು ಬೇಸರದ ಸಂಗತಿ. ಅದು ನಿಶ್ಚಿಂತೆಯಿಂದ ತನ್ನ ಪಾಡಿಗೆ ಇದೆ. ಉದ್ಯಾವರ, ಉದಯಪುರ, ಉದ್ಯಾವರ, ಉದಯಪುರ ನಗರ ಎಂಬೆಲ್ಲ ಬೇರೆ ಬೇರೆ ರೂಪಗಳಿಂದ ಕರೆಯಲ್ಪಡ್ತಾ ಇದ್ದಂಥ ಈ ಉದ್ಯಾವರ ಶಾಸನಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಂಡುಬರ್ತದೆ. 8ನೇ ಶತಮಾನದ ಶಾಸನದಲ್ಲಿ ಉದಯಪುರ ಎನ್ನುವಂಥ ಉಲ್ಲೇಖವನ್ನು ನಾವು ಕಾಣಬಹುದು. ಆದರೆ ಅದರ ಪ್ರಾಚೀನತೆ ಇನ್ನೂ ಹಿಂದಕ್ಕೆ ಹೋಗುತ್ತದೆ. ಯಾಕಂತ ಹೇಳಿದರೆ 8ನೇ ಶತಮಾನಕ್ಕೆ ಒಂದು ನಗರವಾಗಿ ಮಾರ್ಪಟ್ಟಂಥ ಉದ್ಯಾವರ ಅದಕ್ಕೆ ಹಿಂದೆ ತನ್ನ ಬೆಳವಣಿಗೆಯನ್ನು ಆರಂಭಿಸಿತ್ತು. ದಿನ ಬೆಳಗಾಗುವುದರೊಳಗೆ ಒಂದು ಪ್ರದೇಶ ನಗರವಾಗಿ ಮಾರ್ಪಾಟುಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಹಿಂದಿನ ಇತಿಹಾಸ ಅದಕ್ಕೆ ಇದೆ. ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲ ಚಂದ್ರಕಾಂತ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇತಿಹಾಸದ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳಬೇಕು ಎಂದರು. ನಮ್ಮಲ್ಲಿ ಅಸಮಾನತೆ ಕಡಿಮೆ ಆರ್ಥಿಕವಾಗಿ. ಅತೀ ಶ್ರೀಮಂತರು ಕಾಣಲಿಕ್ಕೆ ಸಿಗುವುದಿಲ್ಲ, ಅತೀ ಬಡವರು ನಮ್ಮಲ್ಲಿ ಇಲ್ಲ. ಲಂಚ ಕೊಡಲಿಕ್ಕೂ ಗೊತ್ತಿಲ್ಲ, ತೆಗೆದುಕೊಡ್ಲಿಕ್ಕೂ ಗೊತ್ತಿಲ್ಲ. ನೀವು ಬೇರೆ ಪ್ರದೇಶದಲ್ಲಿ ನೋಡಿದರೆ ಲಂಚಾವತಾರ ಎಷ್ಟಿದೆ ಅಂತ ನೀವು ಅಲ್ಲಿ ಹೋಗಿ ನೋಡಬೇಕಾಗತ್ತೆ. ಅದು ಕೂಡ ನಮ್ಮಲ್ಲಿಲ್ಲ. ಇದು ನಮ್ಮ ಆರ್ಥಿಕ ಪರಿಸ್ಥಿತಿ, ಅದು ನಮ್ಮ ರಕ್ತಗತ ಇಲ್ಲಿ. ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ನೋಡಿ, ನಮ್ಮಲ್ಲಿ ಬೇಕಾದಷ್ಟು ಜಾತಿ ಉಪಜಾತಿಗಳೆಲ್ಲ ಇವೆ. ಆದರೆ ಈ ಎಲ್ಲ ಜಾತಿ ಉಪಜಾತಿಗಳಲ್ಲಿ ಕೂಡ ಒಂದು ಸಮಾನತೆಯನ್ನು ನಾವು ಕಾಣ್ತೇವೆ. ನಾವೆಲ್ಲರೂ ಸ್ವಾಭಿಮಾನಿಗಳು. ಈ ವೇಳೆ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಪ್ರೇಮನಾಥ್ ಸ್ವಾಗತಿಸಿ ಉಪನ್ಯಾಸಕರಾದ ದಾಮೋದರ್ ಶೆಟ್ಟಿ ವಂದಿಸಿದರು. ಮೂಡುಬಿದ್ರೆಯ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್, ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯ ಜಯಪ್ರಕಾಶ್ ಕೆದ್ಲಾಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.